ಈಗ ಇಲ್ವಾ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರುವವರಿಗೊಂದು ಮರಳುಂಟು ಚಿಯಾ ಸೀಡ್ಸ್ ಅಂತ. ಎಲ್ಲದಕ್ಕೆ ಚಿಯಾ ಸೀಡ್ಸ್ ಹಾಕಿ ಕುಡಿಯೋದು, ನೀರಿಗೆ ಜ್ಯೂಸಿಗೆ ಎಲ್ಲ. ಹಾಗೆ ನಾವು ಸಣ್ಣದಿರುವಾಗ ಕೂಡ ನಮಗೆ ಅದರದ್ದು ಮರಳಿತ್ತು. ನಾವು ಅದನ್ನು ಕಸ್ಕಸ್ ಅಂತ ಹೇಳ್ತಾ ಇದ್ವಿ. ನೀರಿಗೆ ಹಾಕಿ ಶಾಲೆಗೆ ತಕೊಂಡು ಹೋಗೋದು. ನಾವು ಬಾಟ್ಲಿ ತಕೊಂಡು ಹೋಗುವಾಗ ಆ ನೀರಿಗೆ ಹಾಕಿ ಆ ಬಾಟ್ಲಿಯನ್ನು ಶಾಲೆಗೆ ತಕೊಂಡು ಹೋಗುದು. ಸಾಧಾರಣ ಎಲ್ಲ ಮಕ್ಕಳ ಬಾಟ್ಲಲ್ಲಿ ಚಿಯಾ ಸೀಡ್ಸ್ ಇತ್ತಾಗ ಕಸ್ಕಸ್ ಅಂತ ಹೇಳುದು. ₹1 ₹2 ಒಂದು ತೊಟ್ಟೆಯಲ್ಲಿ ಹಾಕಿ ಕೊಡ್ತಾ ಇದ್ರಾಯ್ತಾ. ಹಾಗೆ ಆದರೆ ಸಮಸ್ಯೆ ಎಂತ ಆಗ್ತಾ ಇತ್ತು ಅಂತ ಹೇಳಿದರೆ, ನಮಗೆ ಪಾಕೆಟ್ ಮನಿ ಸಿಗ್ತಾ ಇದ್ದದ್ದೇ ಶನಿವಾರ ₹2. ಅದರಲ್ಲಿ ಚಿಯಾ ಸೀಡ್ಸ್ ಹೇಗೆ ತೆಕ್ಕೊಳ್ಳೋದು ದಿನಾಲು ಅಂತ ನಮಗೆ ಸಮಸ್ಯೆ. ಅದಕ್ಕೆ ನಮ್ಮಲ್ಲಿ ಜುಗಾಡ್ ಕಸ್ಕಸ್ ಇತ್ತು. ಎಂತ ಅಂತ ಹೇಳಿದರೆ, ಒಂದು ಗದ್ದೆ ಬದಿಯಲ್ಲೆಲ್ಲ ಒಂದು ಗಿಡ ಬರ್ತದೆ, ಕಸ್ಕಸ್ ಗಿಡ ಅಂತಲೇ ನಾವು ಹೇಳೋದು. ಅದು ಮಾಡ್ತಾ ಇದ್ದೆವು. ಅದು ಇಲ್ಲ ಅಂತ ಹೇಳಿದ್ರೆ ಅದು ಶಾಲೆಗೆ ಹೋಗೋಗೆಲ್ಲ ಹುಡುಕಿಕೊಂಡು ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಅದಕ್ಕೆ ಮನೆಯಲ್ಲೇ ಇರುವಂತಹ ಜುಗಾಡ್ ಕಸ್ಕಸ್ ಯಾವುದು ಗೊತ್ತುಂಟ? ತುಳಸಿ ಬೀಜ. ತುಳಸಿ ಬೀಜದಲ್ಲಿ ನಾವು ಹಾಗೆ ಮಾಡ್ತಾ ಇದ್ವಿ. ತೋರಿಸ್ತೇನೆ ಆಯ್ತಾ. ಅಷ್ಟು ಚಂದ ಇತ್ತು ಆ ಬಾಲ್ಯದ ದಿನಗಳು ಅಂತ ಹೇಳಿದ್ರೆ. ಎಂತ ಅದಕ್ಕೆ ಅದರಲ್ಲಿ ಎಂತ ರುಚಿ ಸಹ ವ್ಯತ್ಯಾಸ ಆಗುದಿಲ್ಲ. ಸುಮ್ಮನೆ ಅದೊಂದು ಎಲ್ಲರೂ ಹಾಕ್ತಾರೆ ಅಂತ ನಾವು ಕೂಡ ಹಾಕ್ತಾ ಇದ್ದದ್ದು. ಹಾಗೆ ಕೆಲವರು ಅದಕ್ಕೆ ಸಕ್ಕರೆ ಕೂಡ ಹಾಕಿಕೊಂಡೆಲ್ಲ ಬರ್ತಾ ಇದ್ರು. ಯಾರಿಗೆಲ್ಲ ಈ ಕಸ್ಕಸ್ ನೆನ್ಪುಂಟು, ತುಳಸಿ ಬೀಜದಲ್ಲಿ ಯಾರೆಲ್ಲ ಕಸ್ಕಸ್ ಮಾಡ್ತಾ ಇದ್ರಿ ಅಂತ ಹೇಳುದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಜೇನು ಹುಳ ಬರ್ತಾ ಉಂಟು ನನ್ನ ಕೈಗೆ. ತುಳಸಿ ಬೀಜದ ಪರಿಮಳ ಬರ್ತಾ ಉಂಟು ಅಂತ ಗೊತ್ತಿಲ್ಲ. ಕಚ್ಚಿದ್ರೆ ಸತ್ತೆ ನಾನು. ಎಲ್ಲಿಯೋ ಇಲ್ಲಿ ಜೇನು ಹುಳ ಗೂಡು ಕಟ್ಟಿ, ಜೇನು ಗೂಡು ಉಂಟ ಅಂತ ಕಾಣ್ತದೆ, ಎಲ್ಲಿ ಅಂತ ಗೊತ್ತಿಲ್ಲ. ಬಂದು ಕೈಯಲ್ಲಿ ಕೂತಿದೆ ನೋಡಿ. ಅಪ್ಪ ಚಿಕ್ಕು ಕೊಯ್ತಾ ಇದ್ದಾರೆ. ಹಾಗೆ ನಾನು ಸಹ ಹೋಗ್ತೇನೆ ನೋಡ್ಲಿಕ್ಕೆ. ಬನ್ನಿ, ನೀವು ಸಹ ಕರ್ಕೊಂಡು ಹೋಗ್ತೇನೆ. ಅಪ್ಪ ಹತ್ತಿದೀಗ ಈ ಏಣಿಯಲ್ಲಿ. ಈ ಏಣಿ ಇಲ್ಲಿ ಆಧಾರ ಆದದ್ದು ಇಷ್ಟು ಸಣ್ಣ ರೆಂಬೆಯಲ್ಲಿ ಆಯಿತಾ. ಬೇರೆ ಎಲ್ಲಿ ಕೂಡ ಅದಕ್ಕೆ ಆಧಾರ ಇಲ್ಲ. ಅದರಲ್ಲಿ ಹತ್ತಿ ಆ ಮರದ ಈಗ ಎಲ್ಲಿಂದ ಅಲ್ಲಿಗೆ ಅಪ್ಪ ಹೋದದ್ದು ನೋಡಿ ಅಂತೆ. ಈ ಮರದಲ್ಲಿ ಅಪ್ಪನಿಗೆ ಒಳ್ಳೆ ಹಿಡಿತ ಉಂಟು. ಯಾವ ರೆಂಬೆಯಲ್ಲಿ ಹತ್ತಿದ್ರೆ ಹೇಗೆ ಚಿಕ್ಕು ಕೊಯ್ಬೋದು ಅಂತ ಹೇಳುದೆಲ್ಲ ಅಪ್ಪನಿಗೆ ಇವತ್ತು ನಿನ್ನೆಯ ಅನುಭವ ಅಲ್ಲ. ತುಂಬ ವರ್ಷದಿಂದ ಈ ಮರದಿಂದ ಚಿಕ್ಕು ಕೊಯ್ತಾರೆ ಅಪ್ಪ. ಹಾಗೆ ನಾನು ಮತ್ತೆ ಅಕ್ಕ ಇಲ್ವಾ, ಅಪ್ಪ ಚಿಕ್ಕು ಕೊಯ್ಯುವಾಗ ಚಿಕ್ಕಿನ ಮರದ ಬುಡಕ್ಕೆ ಹೋಗಿ ಅದರ ಕೆಳಗಿನ ರೆಂಬೆಗಳಲ್ಲಿ ನಾನು ಮತ್ತೆ ಅಕ್ಕ ಕೂತ್ಕೊಂಡು ನಮ್ಮದೇ ಪ್ರಪಂಚದಲ್ಲಿ ಮುಳುಗಿರ್ತಾ ಇದ್ದೆವು. ನಾನು ಒಂದು ಸ್ವಲ್ಪ ಹೊತ್ತು ವಿಡಿಯೋ ಮಾಡಿ ಮತ್ತೆ ಮನೆಗೆ ಹೋದೆ, ನನಗೆ ಕೆಲಸ ಇತ್ತು ಅಂತ. ಹಾಗೆ ಕಾಣ್ತಾ ಇರ್ಬೋದು, ದೂರದಿಂದ ಒಂದು ವಿಡಿಯೋ ಮಾಡಿದೆ. ಮಧ್ಯಾಹ್ನದ ಹೊತ್ತಿಗೆ ಅಪ್ಪ ಪೇಟೆಯಿಂದ ಬಂದರು. ನನಗೊಂದು ಪಾರ್ಸೆಲ್ ಕೂಡ ಇತ್ತು. ನಿಮ್ಗೆ ಇಲ್ಲಿ ಕಾಣ್ತಾ ಇರ್ಬೋದು, ಒಂದು ಪಾರ್ಸೆಲ್ ತಕೊಂಡು ಬಂದಿದ್ದಾರೆ ಆಯ್ತಾ ಅಪ್ಪ. ಇದು ದ ಅಫೋರ್ಡೆಬಲ್ ಆರ್ಗ್ಯಾನಿಕ್ ಸ್ಟೋರ್ ಅಂತ ಹೇಳುವ ಒಂದು ವೆಬ್ಸೈಟಿಂದ ನಾನು ಬೀಜ ತರಕಾರಿ ಸೀಡ್ಸ್ ಮತ್ತು ಫ್ಲವರ್ ಇದು ಸೀಡ್ಸನ್ನು ಆರ್ಡರ್ ಮಾಡಿದ್ದೆ. ಆಯಿತು, ಒಂದು ವಾರ ಕಳೀತು. ನಿನ್ನೆ ಬಂದಿತ್ತು. ಹಾಗೆ ಇವತ್ತು ಅಪ್ಪ ಹೋಗಿ ಪೇಟೆಯಿಂದ ತೆಕ್ಕೊಂಡು ಬಂದಿದ್ದಾರೆ. ತೆಗೆದು ನೋಡುವ ಎಂತೆಲ್ಲ ಸೀಡ್ಸ್ ಬಂದಿದೆ, ಎಲ್ಲ ಯಾವುದೆಲ್ಲ ಹುಟ್ಟುತ್ತದೆ ಅಂತ ಗೊತ್ತಿಲ್ಲ ನನಗೆ. ಒಂದು ಟ್ರೈ ಮಾಡುವ ಅಂತ ತರಿಸಿದ್ದು, ನೋಡುವ. ಅಫೋರ್ಡೆಬಲ್ ಉಂಟು. ಅದು ಅಫೋರ್ಡೆಬಲ್ ಆರ್ಗ್ಯಾನಿಕ್ ಸ್ಟೋರ್ ಅಂತ ಅವರ ವೆಬ್ಸೈಟ್. ನಾನು ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಯಾರಿಗೆಲ್ಲ ಬೇಕು ಅದು.
ನೋಡಿ ಹೀಗೆ ಪ್ಯಾಕಿಂಗ್ ಮಾಡಿ ಕಳಿಸಿದ್ದಾರೆ ಆಯಿತಾ. ಇದರ ಒಳಗೆ ಪ್ಲಾಸ್ಟಿಕ್ಕಲ್ಲಿ ಮತ್ತು ಸ್ವಲ್ಪ ಬೀಜಗಳು ಹಾಕಿ ಇಟ್ಟಿದ್ದಾರೆ. ಇದು ಕ್ಯಾರೆಟ್ ಇದ್ದು, ಹಾಗೆ ಒಂದು 3-4 ಹೂ ಗಿಡಗಳ ಬೀಜ ಮತ್ತು 2-3 ತರಕಾರಿ ಬೀಜ ಅಷ್ಟೇ ತರಿಸಿದೆ. ಯಾಕಂತ ಹೇಳಿದರೆ ತುಂಬ ತರಿಸಿದರೆ ಮತ್ತೆ ಅದು ಸುಮ್ಮನೆ ಹುಟ್ಟುದಿಲ್ಲ ಅಂತ ಹೇಳಿ, ಆದರೆ ಬೇಡ ಅಲ್ವಾ ಅಂತ. ಮತ್ತೆ ನೋಡಿ ಇಲ್ಲಿ ಅಪ್ಪ ನನಗೆ ಎಂತ ತಂದಿದ್ದಾರೆ ಅಂತ, ಚೋಕೊಬಾರ್. ಚೋಕೊಬಾರ್ ತಿನ್ನುವಾಗ ಯಾವತ್ತೂ ಕೂಡ ಬಾಲ್ಯದ ನೆನಪಾಗುದು. ಎಂತಕ್ಕಂತ ಹೇಳಿದ್ರೆ ಜಾತ್ರೆ ಮತ್ತೆ ಸ್ಕೂಲ್ ಡೇಗೆ ಹೋದಾಗ ಉಂಟಲ್ಲ, ಚೋಕೊಬಾರ್ ಮತ್ತೆ ಚರ್ಮುರಿಯನ್ನು ತಿನ್ನುದು ನಾವು. ಇವತ್ತು ಸಂಜೆ ನಾವಿಲ್ವಾ ವೈಟ್ ಸಾಸ್ ಪಾಸ್ತಾ ಮಾಡಿದ್ದೆವು. ಹಾಗೆ ನಾನು ಅದರ ರೆಸಿಪಿ ಅಪ್ಲೋಡ್ ಮಾಡ್ತೇನೆ. ತುಂಬ ಜನರಿಗೆ ಇದರ ರೆಸಿಪಿಯ ಬಗ್ಗೆ ಕುತೂಹಲ ಇರ್ಬೋದು. ಹಾಗಾಗಿ ಮೊದಲಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿಕೊಂಡು ಬೆಳ್ಳುಳ್ಳಿಯನ್ನು ಇಷ್ಟು ಸಣ್ಣದಾಗಿ ಹೆಚ್ಚಿಕೊಂಡು ಅದನ್ನು ತುಪ್ಪದಲ್ಲಿ ಫ್ರೈ ಮಾಡಬೇಕು. ಇದು ನಾನೀಗ ವೈಟ್ ಸಾಸ್ ಮಾಡ್ತಾ ಇರುವಂಥದ್ದು. ಈಗ ಈ ಮಿಶ್ರಣಕ್ಕೆ ಉಂಟಲ್ವ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಅಥವಾ ಗೋಧಿ ಹುಡಿಯನ್ನು ಹಾಕಿ ಚಂದ ಮಿಕ್ಸ್ ಮಾಡಬೇಕು. ಒಂದು ಸ್ವಲ್ಪ ಹೊತ್ತು ಅದನ್ನು ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು. ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ತೀರಾ ಆ ಅಂದಾಜಿಗೆ ನೀವು ಈ ವೈಟ್ ಸಾಸ್ ಪಾಸ್ತಾವನ್ನು ಮಾಡಿಕೊಳ್ಬೋದು. ನನಗೆ ವೈಟ್ ಸಾಸ್ ಪಾಸ್ತಾ ಇಷ್ಟ, ಮಾಡಲಿಕ್ಕೆ ಕೂಡ ಸುಲಭವೇ ಉಂಟು. ಹಾಗಾಗಿ ನಾನು ಹೆಚ್ಚಿನ ಸಲ ವೈಟ್ ಸಾಸ್ ಪಾಸ್ತಾ ಮಾಡೋದು. ಈಗ ಇಲ್ವಾ ಈ ಮಿಶ್ರಣಕ್ಕೆ 1 ಗ್ಲಾಸ್ ಆಗುವಷ್ಟು ಹಾಲು ಹಾಕಿಕೊಂಡಿದ್ದೇನೆ ನಾನು. ಹಾಲು ಹಾಕಿ ಇಲ್ವಾ ಕಾಳು ಕಟ್ಟದ ಹಾಗೆ ಅದನ್ನು ಚಂದ ಈ ರೀತಿ ಕಲಸಬೇಕು. ಇಲ್ಲಿ ನೀವು ಹಾಲಿನ ಅಳತೆಯನ್ನು ಜಾಸ್ತಿ ಮಾಡ್ಬೋದು. ನಾನು ಇಬ್ಬರಿಗೆ ತಕ್ಕ ಮಾಡಿರುವಂಥದ್ದು, ಹಾಗಾಗಿ 1 ಗ್ಲಾಸ್ ಹಾಲು ಮತ್ತು 2 ಟೇಬಲ್ ಸ್ಪೂನ್ ಮೈದಾ ಹುಡಿ ಹಾಕಿರುವಂಥದ್ದು. ನಮ್ಮ ಮನೆಯಲ್ಲಿ ನಾನು ಮತ್ತು ಅಮ್ಮ ಮಾತ್ರ ಹೀಗಿರುವ ತಿಂಡಿಯೆಲ್ಲ ತಿನ್ನೋದು. ಅಪ್ಪನಿಗೆಲ್ಲ ಇಂಥದ್ದು ಇಷ್ಟ ಆಗೋದಿಲ್ಲ ಆಯಿತಾ. ಈಗ ಇಲ್ವಾ ಈ ಮಿಶ್ರಣಕ್ಕೆ ನಾನು ಕಾಳು ಮೆಣಸಿನ ಹುಡಿಯನ್ನು ಹಾಕ್ತಾ ಇದ್ದೇನೆ, ಖಾರಕ್ಕೆ ತಕ್ಕ ಹಾಗೆ. ಇದಕ್ಕೆಲ್ವಾ ಪಿಜ್ಜಾಕ್ಕೆಲ್ಲ ಹಾಕುವ ಚಿಲ್ಲಿ ಫ್ಲೇಕ್ಸ್ ಒರೆಗ್ಯಾನೋ ಎಲ್ಲ ಬರ್ತದಲ್ಲ, ಅದನ್ನು ಕೂಡ ಹಾಕ್ಬೋದು. ನಮ್ಮಲ್ಲಿ ಅದೆಲ್ಲ ಎಂತ ಲಭ್ಯ ಇರಲಿಲ್ಲ, ಹಾಗೆ ನಾನು ಇದಕ್ಕೆ ಕಾಳು ಮೆಣಸಿನ ಪುಡಿ ಮಾತ್ರ ಹಾಕಿರುವಂಥದ್ದು. ಖಾರಕ್ಕೆ ಮೆಣಸಿನ ಪುಡಿ ಕೂಡ ಹಾಕ್ಬೋದು, ಆದರೆ ಅದು ಕೆಂಪು ಬಣ್ಣಕ್ಕೆ ತಿರುಗ್ತದೆ, ಹಾಗಾಗಿ ಅದು ವೈಟ್ ಸಾಸ್ ಪಾಸ್ತಾ ಅಂತ ಅನ್ನಿಸೋದಿಲ್ಲ. 1 ಗ್ಲಾಸ್ ಹಾಲನ್ನಷ್ಟೇ ನಾನು ಹಂತ ಹಂತವಾಗಿ ಹಾಕ್ತಾ ಇರೋದು ಇಲ್ಲಿ. ನಿಮಗೆ ಈ ವೈಟ್ ಸಾಸ್ ಇಲ್ವಾ ಗಟ್ಟಿ ಗಟ್ಟಿಯಾಗಿ ಬೇಕು ಅಂತ ಹೇಳಿದರೆ ಹಾಗೆ ಬಿಡ್ಬೋದು. ನನಗೆ ಸ್ವಲ್ಪ ವಾಟರಿ ನೀರಾಗಿದ್ದರೆ ಖುಷಿ ಆಗೋದು, ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ನೀರು ಕೂಡ ಸೇರಿಸ್ಕೊಳ್ತೇನೆ. ನೀರು ಸೇರಿಸ್ಕೊಂಡಾಗ ಅದು ಸ್ವಲ್ಪ ತೆಳು ಆಗ್ತದೆ, ಮಂದ ಅಂತ ಬರುವುದಿಲ್ಲ, ಹಾಗಾಗಿ ಅದು ನನಗೆ ಖುಷಿ ಆಗುವಂಥದ್ದು. ನೀವು ನೀರು ಕೂಡ ಸೇರಿಸದೇ ಮಾಡ್ಬೋದು. ನೋಡಿ ಈ ಹದಕ್ಕೆ ಬರಬೇಕದು, ಕಾಣ್ತಾ ಇರ್ಬೋದು ನಿಮಗೆ. ಈ ಪಾಕಕ್ಕೆ ಉಂಟಲ್ವಾ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ವೈಟ್ ಸಾಸ್ ರೆಡಿ ಆಗ್ತದೆ. ಈಗ ನಾವು ಪಾಸ್ತಾ ಹೇಗೆ ಮಾಡೋದು ಅಂತ ನೋಡುವ. ಅದೇ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ತುಪ್ಪದಲ್ಲಿ ತರಕಾರಿಯನ್ನು ಫ್ರೈ ಮಾಡ್ತಾ ಇದ್ದೇನೆ. ನಾನು ತೆಗೆದುಕೊಂಡ ತರಕಾರಿ ಯಾವುದೆಲ್ಲ ಅಂತ ಹೇಳಿದರೆ ಸ್ವಲ್ಪ ಕ್ಯಾಪ್ಸಿಕಮ್ ಮತ್ತು ಬ್ರೊಕೋಲಿ ಸ್ವಲ್ಪ ಇದ್ದದ್ದಷ್ಟೇ, ನಾವು ಮೊನ್ನೆ ಪಲ್ಯ ಎಲ್ಲ ಮಾಡಿದ್ದೆವು. ಅದಾದ ನಂತರ ಸ್ವಲ್ಪ ಕ್ಯಾರೆಟ್. ವೈಟ್ ಸಾಸ್ ಪಾಸ್ತಾಕ್ಕೆ ಈರುಳ್ಳಿ ಕೂಡ ಹಾಕಬೇಕು, ಆದರೆ ನನಗೆ ಈ ಪಾಸ್ತಾಕ್ಕೆ ಇಲ್ವಾ ಈರುಳ್ಳಿ ಹಾಕಿದರೆ ಅಷ್ಟು ಖುಷಿ ಆಗೋದಿಲ್ಲ. ನಾನು ಪ್ರತಿ ಸಲ ಮಾಡುವಾಗ ಇಲ್ವಾ ಈರುಳ್ಳಿ ಹಾಕದೆ ಮಾಡೋದು. ಈ ರೀತಿ ಇಲ್ವಾ ತುಪ್ಪದಲ್ಲಿ ಈ ತರಕಾರಿಗಳನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ನೀವು ನಿಮ್ಮ ಅಭಿರುಚಿಗೆ ತಕ್ಕ ಹಾಗೆ ತರಕಾರಿಯನ್ನು ತೆಕ್ಕೊಳ್ಬೋದು. ನಾನಿಲ್ಲಿ ಈ 3 ತರಕಾರಿಗಳನ್ನು ತೆಕ್ಕೊಂಡಿದ್ದೇನೆ. ಈಗ ಇದಕ್ಕೆ ಉಪ್ಪು ಹಾಕಬೇಕು. ವೈಟ್ ಸಾಸಿಗೆ ಕೂಡ ನಾವು ಉಪ್ಪು ಹಾಕಿರೋದ್ರಿಂದ ನಿಮ್ಮ ರುಚಿಯನ್ನು ನೋಡಿಕೊಂಡು ಉಪ್ಪು ಹಾಕಿದರೆ ಒಳ್ಳೆಯದು. ಮತ್ತು ಸ್ವಲ್ಪ ಕಾಳು ಮೆಣಸಿನ ಪುಡಿ ಕೂಡ ಹಾಕ್ತೇನೆ. ಇಲ್ಲಿ ಬೇಕಾದಂತಹ ಗರಂ ಮಸಾಲೆ ಪುಡಿಗಳು ಎಲ್ಲವೂ ಕೂಡ ನಿಮ್ಮ ಅಭಿರುಚಿಗೆ ತಕ್ಕ ಹಾಗೆ ಹಾಕಿಕೊಳ್ಬೋದು. ಈಗ ನಾನು ತಯಾರು ಮಾಡಿದಂತಹ ವೈಟ್ ಸಾಸ್ ಹಾಕ್ತಾ ಇದ್ದೇನೆ. ನನಗೆ ಈ ಹದದಲ್ಲಿ ವೈಟ್ ಸಾಸ್ ಇದ್ದರೆ ಖುಷಿಯಾಗುವಂಥದ್ದು. ನೀವು ಇದಕ್ಕಿಂತ ಸ್ವಲ್ಪ ಗಟ್ಟಿಯಲ್ಲಿ ಮಾಡಿದರೂ ಪರವಾಗಿಲ್ಲ. ಈಗ ಇದನ್ನಿಲ್ವಾ ವೈಟ್ ಸಾಸಲ್ಲಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ತರಕಾರಿಗಳು ಈ ವೈಟ್ ಸಾಸಲ್ಲಿ ಕುದಿಯಲು ಬಿಟ್ಟರೆ ಅದು ಸ್ವಲ್ಪ ರುಚಿ ಜಾಸ್ತಿ ಆಗ್ತದೆ, ಅದಕ್ಕೆ ಅದರದ್ದೇ ಆದಂತಹ ಫ್ಲೇವರ್ ಬರ್ತದೆ. ಹಾಗಾಗಿ ನಾನಿದನ್ನು ಹಾಗೆ ಬಿಡ್ತೇನೆ. ಒಂದು ಸ್ವಲ್ಪ ಹೊತ್ತಾದ ನಂತರ ಅದಕ್ಕೆ ಮಯೋನೀಸ್ ಹಾಕ್ತೇನೆ. ನಾವು ವೀಬಾ ಮಯೋನೀಸ್ ತೆಕ್ಕೊಂಡದ್ದು, ನಿಮಗೆ ಬೇಕಾದ ಮಯೋನೀಸ್ ನೀವು ತೆಕ್ಕೊಳ್ಬೋದು. ಮಯೋನೀಸ್ ಇಲ್ಲಿ ಆಪ್ಷನಲ್, ಹಾಕಲೇಬೇಕು ಅಂತ ಏನಿಲ್ಲ, ಆದರೆ ಅದಕ್ಕೊಂದು ಒಳ್ಳೆ ಫ್ಲೇವರ್ ಕೊಡ್ತದೆ ಅಂತ ನಾವು ಹಾಕ್ತಾ ಇರುವಂಥದ್ದು. 1-2 ಟೇಬಲ್ ಸ್ಪೂನ್ ಆಗುವಷ್ಟು ಮಯೋನೀಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಚೆನ್ನಾಗಿ ಕುದಿದ ನಂತರ ಸ್ವಲ್ಪ ಸಾಸ್ ಗಟ್ಟಿ ಆಗ್ತಾ ಬಂದಿದೆ. ಈಗ 1 ಕ್ಯೂಬ್ ಅಷ್ಟು ನಾನು ಚೀಸ್ ಹಾಕ್ತಾ ಇದ್ದೇನೆ. ಚೀಸ್ ಕೂಡ ಅಷ್ಟೇ ಆಪ್ಷನಲ್, ನಾವು ಯಾವತ್ತು ಮಾಡುವಾಗ ಚೀಸ್ ಹಾಕೋದಿಲ್ಲ, ಆದರೆ ಸದ್ಯ ತಂದ ಚೀಸ್ ಇತ್ತು ಅಂತ ಹೇಳಿ ಚೀಸ್ ಹಾಕ್ತಾ ಇರುವಂಥದ್ದು. ಅದನ್ನು ಇಡೀ ಹಾಕಿದರೆ ಅದು ಅದರ ಪಾಡಿಗೆ ಕರಗ್ತದೆ.
2 ಕ್ಯೂಬ್ ಇತ್ತು, ಆದರೆ ನಾವು ಬಳಸಿರುವಂಥದ್ದು ಒಂದೇ ಕ್ಯೂಬ್. ಲೆಕ್ಕದಿಂದ ಹೆಚ್ಚಾದರೂ ಕೂಡ ಅದು ಅಷ್ಟು ಖುಷಿ ಆಗೋದಿಲ್ಲ ತಿನ್ನಲಿಕ್ಕೆ ಅಂತ. ಚೀಸ್ ತುಂಬ ಇಷ್ಟ ಇರುವವರು ಹಾಕ್ಬೋದು. ಈಗ ಮೊದಲೇ ನಾವು ಬೇಯಿಸಿಟ್ಟುಕೊಂಡಂತಹ ಮ್ಯಾಕ್ರೋನಿ ಅಥವಾ ಪಾಸ್ತಾವನ್ನು ಮಿಕ್ಸ್ ಮಾಡುವಂತಹ ಸಮಯ. ಇದನ್ನು ಹೇಗೆ ಮಾಡಿದ್ದು ಅಂತ ಹೇಳಿದರೆ, ನೀರಿಗೆ ಉಪ್ಪು ಮತ್ತು ಎಣ್ಣೆ ಹಾಕಿ ಕುದಿಸಿದ್ದು ಅಷ್ಟೇ. ಬೇಯಿಸಿದಂತಹ ಪಾಸ್ತಾವನ್ನು ಈ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಕಲಸಬೇಕು. ನಿಮಗೆ ಕಾಣ್ತಾ ಇರ್ಬೋದು, ಚೀಸಿನ ಟೆಕ್ಸ್ಚರಲ್ಲಿ ಬಿಡ್ತಾ ಉಂಟು. ಈಗ ಪಾಸ್ತಾವನ್ನು ಸಾಸಿನಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಸುಮಾರು 1 ನಿಮಿಷಗಳ ಕಾಲ ಬಿಟ್ಟು ಬಿಡಿ. ಯಾಕಂತ ಹೇಳಿದರೆ ಪಾಸ್ತಾ ಆ ಸಾಸನ್ನು ಚೆನ್ನಾಗಿ ಹೀರಿಕೊಂಡ್ರೆ ಇಲ್ವಾ ಮತ್ತಷ್ಟು ಖುಷಿಯಾಗುವಂಥದ್ದು ತಿನ್ನಲಿಕ್ಕೆ. ಅಪರೂಪಕ್ಕೆ ಈ ರೀತಿಯ ಹೊರಗಿನ ತಿಂಡಿಗಳು ಎಲ್ಲ ತಿನ್ನಬೇಕು ಅಂತ ಅನಿಸುವಾಗ ಮಾಡಿ ತಿನ್ನಲಿಕ್ಕೆ ಒಂದು ಬೆಸ್ಟ್ ಡಿಶ್ ಅಂತ ಹೇಳ್ಬೋದು. ನೋಡಿ ಈಗ ಎಷ್ಟು ಚಂದ ಕಾಣ್ತಾ ಉಂಟು, ರುಚಿ ಕೂಡ ಅಷ್ಟೇ ಒಳ್ಳೆಯದಾಗಿತ್ತು. ತುಂಬ ಸಮಯದ ನಂತರ ಮನೆಯಲ್ಲಿ ಲೈಟಿಗೆ ನೆಲಹಾತೆಗಳು ಬಂದಿದೆ. ಮಳೆ ಬರುವ ಸಮಯದಲ್ಲಿ ಎಲ್ಲ ಸೂಚನೆ ಕೊಡುವಂತಹ ಹಾತೆಗಳು ಇದು. ನಾವು ಮಲಗುವ ಸಮಯಕ್ಕೆ ಬಂದ ಕಾರಣ ನಾವು ಲೈಟ್ ಆಫ್ ಮಾಡಿ ಮಲಗಿದ ನಂತರ ಆ ಹಾತೆಗಳು ಹೋಗಿರಬಹುದು. ಇದು ಇವತ್ತಿನ ವ್ಲಾಗ್ ಆಗಿತ್ತು. ವಿಡಿಯೋ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.